ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರದ ವ್ಲಾಗ್, ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ. ಸೊ ಇವತ್ತು ಒಂದು ಬೆಳಗಿನ ರೊಟೀನ್ ನಿಮ್ಮನ್ನೆಲ್ಲರ ಜೊತೆಗೆ ಶೇರ್ ಮಾಡ್ಕೊಂಡು ಅಂತೇಳಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇವತ್ತು ಹೇಗೆ ಹೋಗುತ್ತೆ ಬೆಳಗಿನ ರೊಟೀನ್ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಪೂಜೆ ಮಾಡಬೇಕು. ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಮಾನ್ಯ ಅಬಾಕಸ್ ಕ್ಲಾಸ್ಗೆ ಹೋಗಿದ್ದಾನೆ. ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಸೊ ಬನ್ನಿ ಈಗಿರೋ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು, ಹೂವು ಮತ್ತು ದೇವ್ರ ಮನೆಯೆಲ್ಲ ನಿನ್ನೆನೇ ತೊಳೆದಿಟ್ಬಿಟ್ಟಿದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬರೀ ಇವಾಗ ಹೂವು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದಷ್ಟೇ. ಸೊ ದೇವ್ರ ಮನೆಯೆಲ್ಲ ರೆಡಿ ಇದೆ. ಸೊ ಬನ್ನಿ ಚಕ ಪೂಜೆ ಮುಗಿಸ್ಬಿಡೋಣ. ಇನ್ನು ನಮ್ಮ ಮನೇಲಿ ಅಮಾವಾಸ್ಯೆ, ಹುಣ್ಣಿಮೆ ಅಂತೆಲ್ಲ ನೋಡಿ ಪೂಜೆ ಮಾಡೋದು ಆ ಥರದ್ದೆಲ್ಲ ಏನೂ ಅಭ್ಯಾಸ ಇಲ್ಲ ನಮಗೆ. ನಾವು ವಾರದ ದಿನ ಪೂಜೆ ಮಾಡಬೇಕು, ಹಾಗಾಗಿ ಮಾಡ್ಕೊತೀವಿ. ಇವತ್ತೇನು ವಿಶೇಷ ಅಂದರೆ ಇವತ್ತು ಭೀಮ್ ಅಮಾವಾಸ್ಯೆ ಅಂತ ಗೊತ್ತಿತ್ತು. ಜೊತೆಗೆ ನಾನು ಸೋಮವಾರ ಸ್ವಲ್ಪ ಬ್ಯುಸಿ ಇರ್ತಿದ್ದೆ, ಹಾಗಾಗಿ ದೇವ್ರ ಸಾಮಾನೆಲ್ಲ ತೆಗೆದು ಸೋಮವಾರಕ್ಕೆ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಇವತ್ತು ಅಮಾವಾಸ್ಯೆ ಇದೆಯಲ್ಲ, ಇವತ್ತೇ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಸೋಮವಾರ ಬರೀ ದೀಪ ಹಚ್ಬೋದು ಅಂತೇಳಿ ನಾನು ಪೂಜೆ ಮಾಡ್ತಾ ಇರೋದು. ಸೊ ಹಂಗಾಗಿ ನಮಗೆ ಅಮಾವಾಸ್ಯೆ, ಹುಣ್ಣಿಮೆ ಆವತ್ತಿನ ದಿನ ಪೂಜೆ ಮಾಡಬೇಕು ಆ ಥರದ್ದೆಲ್ಲ ಏನೂ ಅಭ್ಯಾಸ ಇಲ್ಲ. ಇನ್ನು ಪೂಜೆ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಅಂತೂ ಟೈಮ್ ತೊಗೊಳುತ್ತೆ. ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ಒರೆಸಿ ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ದೀಪ ಹಚ್ಚೋಷ್ಟೊತ್ತಿಗೆ ಅರ್ಧ 1 ಗಂಟೆ ಬೇಕಾಗುತ್ತೆ. ಹಾಗಾಗಿ ಭಾನುವಾರ ಫ್ರೀಯಾಗಿದ್ವಲ್ಲ, ಸರಿ ಇವತ್ತೇ ಪೂಜೆ ಮುಗಿಸ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಪೂಜೆ ಮಾಡಬೇಕು ಅಂದಿದ್ದ ದಿನ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದಿಡ್ತೀನಿ. ಬೆಳಗ್ಗೆಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವತ್ತು ಕೂಡ ಹಾಗೆ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಬೆಳಗ್ಗೆ ಎದ್ದು ಕೂಡಲೇ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಬಂದು ದೇವ್ರ ಸಾಮಾನಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟಿಗೆ, ಆದಮೇಲೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಟೈಮ್ ಸಾಕೋಗ್ಬಿಡುತ್ತೆ. ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಮಾನ್ಯ ಅಬಾಕಸ್ ಕ್ಲಾಸ್ಗೆ ಹೋಗಿದ್ದ. ಸೊ ಟಿಫನ್ನು ಅವ್ನು ಬಂದ ಮೇಲೇ ಮಾಡೋಣ ಅಂದ್ಕೊಂಡು ಟಿಫನ್ ಕೂಡ ಏನೂ ಮಾಡಿರಲಿಲ್ಲ. ಮನೆಯಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಟಿಫನ್ ಮಾಡಿ ಕೊಡಬೇಕಿತ್ತು. ಅಬಾಕಸ್ ಕ್ಲಾಸ್ಗೆ ಹೋಗಿರೋದ್ರಿಂದ ಸರಿ ಅವ್ನು ಬರೋವರೆಗೂ ಟೈಮ್ ಇದೆಯಲ್ಲ, ಅವ್ನು ಬಂದ ಮೇಲೇ ಒಟ್ಟಿಗೆ ಟಿಫನ್ ಮಾಡೋಣ, ಅಷ್ಟೊತ್ತು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ದೇವಸ್ಥಾನ ಸಾಮಾನ್ಯ ಅಬಾಕಸ್ ಕ್ಲಾಸ್ಗೆ ಹೋಗೋ ರೋಡಲ್ಲೇ ಇತ್ತು. ನಾವು ಅಂದ್ಕೊಂಡ್ವಿ ಹೋಗ್ತಾ ಹಂಗೆ ದೇವ್ರ ಕೈ ಮುಗ್ಕೊಂಡು ಹೋಗೋಣ ಅಂದರೆ ನಾವು ಅಂದ್ಕೊಂಡು ಹೋಗಿದ್ದೆ ಒಂದು, ಅಲ್ಲಿ ಆಗಿದ್ದೇ ಒಂದು. ಎಷ್ಟು ಜನ ಅಂದರೆ 1 ಕಿಲೋಮೀಟ್ರ್ ಗಟ್ಟಲೆ ಜನ ನಿಂತಿದ್ರು. ಸರಿ ನಾವು ಹೇಗಿರೋ ಮನೆ ಹತ್ರನೇ ಇರ್ತೀವಿ, ಮತ್ತು ನಮ್ಗೆ ಹತ್ರ ದೂರದಿಂದೆಲ್ಲ ಬಂದಿರ್ತಾರೆ ದೇವಸ್ಥಾನಗಳಿಗೆ, ನಾವೇನು ಮನೆ ಹತ್ರನೇ ಇರ್ತೀವಲ್ಲ, ಸರಿ ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡು ದೇವಸ್ಥಾನಕ್ಕೇನು ಹೋಗಲಿಲ್ಲ. ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಸಾಮಾನ್ಯನ ಕರ್ಕೊಂಬಂದು ಟಿಫನ್ ಮಾಡ್ಕೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಟಿಫನಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತೀರ, ಇದು ಅಕ್ಕಿ ರೊಟ್ಟಿನ ದೋಸೆನ, ಅಕ್ಕಿ ರೊಟ್ಟಿನ ದೋಸೆನ ಅಂತ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಅಡುಗೆಗೆ ಹೆಸರಿಡ್ತಾರೆ, ಅದು ಒಂದೊಂದು ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾರೆ. ರೊಟ್ಟಿ ಅಂದರೆ ಕೆಲವು ಕಡೆ ತಟ್ಟೋ ರೊಟ್ಟಿ ಮಾಡ್ತಾರೆ, ಕೆಲವು ಕಡೆ ಬಳಿಯೋ ರೊಟ್ಟಿ ಮಾಡ್ತಾರೆ, ಈ ಥರ ಒಂದೊಂದು ರೀತಿಲಿ ಮಾಡ್ತಾರಲ್ವ. ಸೊ ನಮ್ಮ ಕಡೆ, ನಮ್ಮ ಮಂಡ್ಯ ಹಳ್ಳಿಗಳಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಗಟ್ಟಿ ಕಲಿಸ್ಕೊಳ್ತೀವಿ. ಅಂದರೆ ದೋಸೆ ಹಿಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಸಿ ಕೈಯಲ್ಲಿ ಬಳಿತಾರೆ, ಇಲ್ಲ ಕೈಯಲ್ಲಿ ಬಳಿಯಲ್ಲ ಅಂದರೆ ಸೌಟಲ್ಲಿ ಹಾಕ್ತಾರೆ. ಸೊ ಅದನ್ನು ನಾವು ಬಳಿಯೋ ರೊಟ್ಟಿ ಅಂತಲೇ ಕರಿತೀವಿ. ಆದರೆ ಅದು ನೋಡೋಕ್ಕೆ ಸ್ವಲ್ಪ ಏನು ಥರ ಕಾಣಿಸುತ್ತೆ, ದೋಸೆ ಥರ ಇರುತ್ತೆ. ಆದರೆ ಅದು ರೊಟ್ಟಿ, ದೋಸೆ ಹಿಟ್ಟು ಥರ ನೈಟ್ ನೆನೆಸಿ ರುಬ್ಬಿಡೋದು ಆ ಥರದ್ದೆಲ್ಲ ಏನೂ ಇರೋಲ್ಲ. ಅಕ್ಕಿ ಹಿಟ್ಟು ಇರುತ್ತಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಬಳಿಯೋಕ್ಕೆ ಈಸಿ ಆಗಲಿ ಅಂತ ಒಂದು 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕಿ ತುಂಬ ಗಟ್ಟಿ ಕಲಸಿ ಹಾಕೋದನ್ನು ರೊಟ್ಟಿ ಅಂತ ಮಾಡ್ತೀವಿ. ಸೊ ಇವತ್ತು ಅದೇ ಥರ ಮಾಡ್ತಿದ್ದೆ. ತುಂಬ ಜನಕ್ಕೆ ಇದು ಡೌಟ್ಸ್ ಯಾವಾಗಲೂ ಇರುತ್ತೆ, ಇದು ದೋಸೆನ ರೊಟ್ಟಿನ, ನೀವು ದೋಸೆನ ರೊಟ್ಟಿ ಅಂತಿರಲ್ಲ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ ಇದ್ರ ಬಗ್ಗೆ. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನ್, ರೊಟ್ಟಿನ ದೋಸೆನ. ಪೂಜೆ ಎಲ್ಲ ಮುಗೀತು, ಸ್ವಲ್ಪ ಮುಗೀತು. ಇವಾಗ ಟಿಫನ್ ಮಾಡೋಣ ಅಂಥೇಳಿ ರೊಟ್ಟಿ ಮತ್ತು ಚಟ್ನಿಗೆ ರೆಡಿ ಮಾಡ್ಕೊತ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋದಷ್ಟೇ. ಸಾಮಾನ್ಯ ಕೂಡ ಬಂದಿದ್ದಾನೆ ಅಬಾಕಸ್ ಕ್ಲಾಸಿಂದ. ಇವಾಗ ಟಿಫನ್ ಮಾಡಬೇಕು. ಮತ್ತು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ ಚಟ್ನಿ, ಅದರಲ್ಲೂ ಕಡಲೆಕಾಯಿ ಚಟ್ನಿ ಅಥವಾ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿರೋ ಕೆಂಪು ಚಟ್ನಿ. ಕೆಲವೊಂದು ತಿಂಡಿಗಳೇ ಹಾಗೆ ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಅಯ್ಯೋ ಈ ಥರ ತಿನ್ನಲೇಬೇಕು ಅವಾಗವಾಗ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೋಡಿ ಇಷ್ಟು ಗಟ್ಟಿ ಕಲಿಸ್ಕೊಂಡು ಮಾಡ್ಬೋದು ರೊಟ್ಟಿನ. ಈ ಥರ ಸೌಟಲ್ಲಿ ಮಾಡೋದು ಅಥವಾ ಸೌಟಲ್ಲಿ ಹಾಕೋದು ಬೇಡ ಅಂದರೆ ಕೈಯಲ್ಲಿ ಕೂಡ ಬಳಿಬೋದು. ಬಳಿಯೋ ರೊಟ್ಟಿ ಅದು ತುಂಬ ರುಚಿ ಇರುತ್ತೆ, ಅಂದರೆ ಅದು ತಿಂದಿರೋರು ಗೊತ್ತಿರುತ್ತೆ. ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಅದಿನ್ನೂ ಚೆನ್ನಾಗಾಗುತ್ತೆ ರೊಟ್ಟಿ ಅಂತ ಹೇಳ್ಬಿಟ್ಟು. ಸೊ ಟಿಫನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ರಶ್ ಇತ್ತು ಬೆಳಗ್ಗೆ, ಹಂಗಾಗಿ ಹೋಗಲಿಲ್ಲ. ಟಿಫನ್ ಮಾಡ್ಕೊಂಡು ಹೋಗೋಣ, ಇಲ್ಲಿ ಸುಮ್ಮನೆ
ಸುಸ್ತಾಗ್ಬಿಡುತ್ತೆ ಅಂತ ಈಗ ಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸರ್ವೇ ಬೇಗ ತುಂಬ ದಿನ ಆದ್ಮೇಲೆ ವೀಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಏನಾದ್ರು ಹೇಳ್ತೀರಾ? ಹಾಂ ಬನ್ನಿ, ಹತ್ರ ಬನ್ನಿ. ಏನಾದ್ರು ಹೇಳ್ತೀರಾ? ತುಂಬ ಫ್ರೆಂಡ್ಶಿಪ್ ಬ್ಯಾಂಡ್, ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಕಟ್ಬಿಟ್ಟವ್ರೆ. ಯಾರ್ಯಾರು ಕಟ್ಟಿದ್ರು ಹೇಳು? ಇದು ಧನ್ವಾನು, ಇದು ಮೋಹಿತ್. ಹಾಯ್ ಹೇಳ್ಬಿಡು. ಅವ್ರು ಏನಾದ್ರು ವ್ಲಾಗ್ ನೋಡಿದ್ರೆ. ಯಾರು ನೋಡ್ತಾರೆ ಅಂದಿದ್ದು ನಿಮ್ಮ ಕ್ಲಾಸಲ್ಲಿ? ಯಾರು ನೋಡ್ತಾರೆ ಅಂತಂದಿದ್ದು? ಸೈನ್ಸ್ ಮ್ಯಾಮ್. ಸೈನ್ಸ್ ಮ್ಯಾಮು. ಸೈನ್ಸ್ ಮ್ಯಾಮ್ಗೂ ಹಾಯ್ ಹೇಳ್ಬಿಡು. ಸೈನ್ಸ್ ಮ್ಯಾಮ್. ಸೊ ಎಸ್ ಫ್ಯಾಮಿಲಿ, ಮಧ್ಯಾಹ್ನ ಆಗ್ತಾಯಿದೆ ಆಲ್ರೆಡಿ. 1 ಗಂಟೆ ಟೈಮ್ ಅಡುಗೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಇವಾಗಲೂ ಫುಲ್ ರಶ್ ಇತ್ತು. ಸೊ ಸ್ವಲ್ಪ ಹೊತ್ತು ಒಂದು 4 ಗಂಟೆ ಮೇಲೆ ಹೋಗೋಣ, ಸ್ವಲ್ಪ ಕಡಿಮೆ ಆಗ್ಬೋದು. ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ. ಎಷ್ಟು ಕ್ಯೂ ಇದೆ ಅಂದರೆ ಒಂದು 2 ಕಿಲೋಮೀಟ್ರ್ ಅಷ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಸೊ ದೂರದಿಂದ ಎಲ್ಲ ಬಂದಿರ್ತಾರಲ್ಲ, ಹಾಗಾಗಿ ಇವತ್ತು ಅಮಾವಾಸ್ಯೆ ಅಂತ. ಸೊ ನಾವೇನು ಹತ್ರದಲ್ಲೇ ಇರ್ತೀವಿ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನಮಗೆ. ಸೊ ನಾವು ಕಡಿಮೆ ಇರೋದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಸರಿ, ಅಡುಗೆ ಮಾಡಿ ಊಟ ಮಾಡೋಣ ಅಂತ ಏನಾದ್ರು ಲೈಟಾಗಿ ಅಡುಗೆ ಮಾಡ್ಕೋಬೇಕು. ಹಾಗೆ ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಎಲ್ರಿಗೂ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ಯಾರೆಲ್ಲ ನಿಮ್ಮ ಏನೋ ಖುಷಿ ವಿಷಯಗಳು, ನಿಮ್ಮ ಕಷ್ಟದ ವಿಷಯಗಳು ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ಕೊತೀರಿ. ಸೊ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗೆ ಇದೊಂಥರ ಹೊಸ ಫ್ಯಾಮಿಲಿ, ಹೊಸ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ದಾರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮಿಂದ. ಸೊ ಎಲ್ರಿಗೂ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಜೊತೆಗೆ ನನಗೆ ಕಳೆದು ಸುಮಾರು ವರ್ಷಗಳಿಂದ ನಾನು ಯಾರು ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದಾಗಲಿ ಅಥವಾ ನನಗೆ ಹೊಸ ಫ್ರೆಂಡ್ಸ್ಗಳಾಗಿದ್ದಾರೆ ಅನ್ನೋದಾಗಲಿ ಯಾವುದೂ ಇಲ್ಲ. ಇವನ್ ನಾನು ಕೆಲಸ ಮಾಡ್ತಿದ್ದ ಕಡೆನೂ ಅಷ್ಟೇ, ನಾನು ಯಾರು ಫ್ರೆಂಡ್ಸ್ನೇ ಮಾಡ್ಕೊಂಡಿರಲಿಲ್ಲ. ಅದು ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ನಾವು ಯಾರ ಜೊತೆನೂ ಹೆಚ್ಚಾಗಿ ಮಾತಾಡ್ತಾನೆ ಇರಲಿಲ್ಲ. ಏನಾದ್ರು ಕೆಲಸದ ವಿಷಯವಾಗಿ ಮಾತಾಡ್ತಿದ್ವಿ, ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಮಾತೇ ಆಡ್ತಿರ್ಲಿಲ್ಲ. ಸೊ ನನಗೆ ಯಾರೂ ಇತ್ತೀಚೆಗಂತೂ ಫ್ರೆಂಡ್ಸ್ ಅಂತ ಆಗೇ ಇಲ್ಲ. ಸೊ ನನಗೇನೇ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಏನೇ ಇದ್ರು ಅದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ. ಯಾಕೆಂದರೆ ನಾನು ಅವ್ರ ಜೊತೆನೇ ಹೊರಗಡೆ ಹೋಗೋದು, ಅವ್ರ ಜೊತೆನೇ ಸುತ್ತಾಡೋದು, ಅವ್ರ ಜೊತೆನೇ ಪಾರ್ಕಿಗೆ ಹೋಗೋದು, ಅವ್ರ ಜೊತೆನೇ ಫಿಲಮ್ಗೆ ಹೋಗೋದು. ಅದು ಬಿಟ್ಟರೆ ಅವ್ರ ಜೊತೆನೇ ನೈಟ್ 12 ಗಂಟೆಲಿ ಐಸ್ ಕ್ರೀಮ್ ತಿನ್ನಬೇಕು ಅಂದ್ರೆ ಅವ್ರ ಜೊತೆಲೇ ಹೋಗ್ತೀನಿ, ಹೋಟೆಲ್ಗೆ ಅವ್ರ ಜೊತೆನೇ ಹೋಗ್ತೀನಿ. ಏನಾದ್ರು ಗಾಸಿಪ್ ಮಾಡಬೇಕು ಅಂದರೂ ನಾನು ಅವ್ರ ಜೊತೆನೇ ಮಾಡೋದು. ನನಗೇನಾದ್ರು ತುಂಬ ಖುಷಿ ಆಗ್ತಿದೆ ಅಂದರೆ ಅವ್ರ ಜೊತೆನೇ ಹೇಳೋದು, ತುಂಬ ದುಃಖ ಆಗ್ತಿದೆ ಅಂದರೆ ಅವ್ರ ಜೊತೆನೇ ಹೇಳೋದು, ನನ್ನ ಬೇಜಾರು ಅವ್ರ ಜೊತೆನೇ ಕಳೆಯೋದು. ಸೊ ಈ ಪ್ರತಿಯೊಂದೂ ನಾನು ಇವರಿಬ್ಬರ ಜೊತೆನೇ ಮಾಡೋದ್ರಿಂದ ನಾನು ಯಾವಾಗಲೂ ಇವರಿಬ್ಬರನ್ನೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನನಗೆ ಬೆಸ್ಟ್ ಫ್ರೆಂಡ್ಸ್ಗಳು ಏನು ಫೀಲ್ ಕೊಡ್ತಾರೆ ಅದನ್ನು ಇವರಿಬ್ಬರೇ ಕೊಡ್ತಾರೆ. ಸಾಮಾನ್ಯ ಒಂಥರ ಆದರೆ ಹಸ್ಬೆಂಡ್ ಒಂಥರ, ಹಾಗಾಗಿ ನನಗೆ ಇವರಿಬ್ಬರೇ ಬೆಸ್ಟ್ ಫ್ರೆಂಡ್ಸು. ಸೊ ಹಾಗೆ ಸೊ ಇವ್ರ ಜೊತೆನೇ ನಂದು ಫ್ರೆಂಡ್ಶಿಪ್ ಡೇ ಅಂದ್ಕೊಳ್ಳಿ, ಸೆಲೆಬ್ರೇಷನ್ನು. ಸೊ ಹಾಗೆ ನಾನು ಹೊಸ ಕಳ್ಸೋ ಚೊಂಬು ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ಕಳ್ಸೋ ಚೊಂಬು ತಂದು ಆಗಲೇ 10 ದಿವಸದ ಮೇಲೆ ಆಗ್ತಾಯಿದೆ. ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ನಮ್ಮ ಮನೇಲಿ ಏನು ಯೂಸ್ ಮಾಡ್ತಿದ್ದೀನಿ ಅದೇ ಥರ ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಕಾಯೆಲ್ಲ ಏನು ಇಡಲ್ಲ, ಕಾಯೆಲ್ಲ ಏನು ಇಡಲ್ಲ, ಹಾಗಾಗಿ ಬರೀ ಎಲೆ ಮುಡ್ಸೋಕ್ಕೆ ಯಾವ ಥರ ಬೇಕೋ ಅದೇ ಥರ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ. ಅದ್ರ ಜೊತೆ ಒಂದು ಪ್ಲೇಟ್, ಅದು ಕೆಳಗಡೆ ಅಕ್ಕಿ ಹಾಕಿಡೋದಕ್ಕೆ. ಸೊ ಈ ಥರ ನಾವು ಕಾಯಿ ಮುಡ್ಸೋದಾಗಿದ್ದರೆ ಸ್ವಲ್ಪ ಚೊಂಬು ಥರ ಇರೋ ತೊಗೊತಿದ್ದೆ. ಆದರೆ ಕಾಯಿಯನ್ನು ಇಡಲ್ವಲ್ಲ, ಎಲೆ ಮಾತ್ರ ಮುಡ್ಸೋಕ್ಕೆ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆಯಾ ಡಿಸೈನು? ಕಮೆಂಟಲ್ಲಿ ಹೇಳಿ. ಹೆಚ್ಚು ಗ್ರಾಮ್ ಇದೆ ಅಂತಲ್ಲಿ ಏನಾದ್ರು ಬೇಕಿದ್ರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ಅದರ ಕ್ಯೂಟಾಗಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಈ ಡಿಸೈನ್ ನನಗೆ ಪ್ಲೇನ್ ಇರಬೇಕಿತ್ತು. ಯಾಕೆಂದರೆ ಬೆಳ್ಳಿ ಸಾಮಾನು ನಾನು ಕೆಲವ್ರ ಮನೇಲಿ ನೋಡಿದ್ದೀನಿ, ಈ ಥರ ಅಂದರೆ ಈ ಥರ ಹೂವು ಥರ ಇರೋದೆಲ್ಲ ತೊಗೊಂಡ್ರೆ ಅದ್ರ ಕೆಳಗಡೆ ಎಲ್ಲ ಕೊಳೆ ತುಂಬ್ಕೊಂಡಂಗೆ ಆಗ್ಬಿಡುತ್ತೆ. ಅದು ಹೋಗ್ತಾ ಕಪ್ಪು ಕಾಣಿಸೋಕ್ಕೆ ಶುರು ಆಗ್ಬಿಡುತ್ತೆ. ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ. ಈ ಥರದಾದ್ರೆ ಪ್ಲೇನ್ ಇದ್ದರೆ, ಹಾಗಾಗಿ ನಾನು ದೀಪ ಆಗಲಿ ಅಥವಾ ಅರ್ಶಿನ ಕುಂಕುಮದ ಬಟ್ಲಾಗಲಿ ಎಲ್ಲನೂ ನಾನು ಈ ಥರ ಪ್ಲೇನ್ ಇರೋದನ್ನೇ ತೊಗೊತೀನಿ. ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಅಂತ ಅಷ್ಟೇ. ಇಲ್ಲಾಂದರೆ ಎಲ್ಲ ಅದು ಸ್ವಲ್ಪ ದಿನ ವರ್ಷಗಳಾಗ್ತಾ ಎಲ್ಲ ಕಪ್ಪುಗಾಗ್ಬಿಡುತ್ತೆ. ಹಾಗಾಗಿ ಸೊ ಈ ಥರ ಪ್ಲೇನಾಗಿ ಚೆನ್ನಾಗಿದೆ. ನಮ್ಮ ಮನೇಲಿ ಇದೆಯಲ್ಲ ಸೇಮ್ ಅದೇ ಥರ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಸ್ವಚ್ಛಮ್ ನೋಡಿದ್ರಲ್ಲ. ಇನ್ನು ಇವತ್ತು ಭೀಮ್ನ ಅಮಾವಾಸ್ಯೆ. ಸೊ ನೀವು ಇದು ಗಂಡನದ್ದು ಪಾದ ಪೂಜೆ ಮಾಡ್ತಾರಲ್ಲ, ಆ ಥರ ಮಾಡಲ್ವ ಅಂತ ನೀವು ಅನ್ಕೊತಿರ್ಬೋದು. ನಾನು ಆ ಥರ ಯಾವಾಗಲೂ ಮದುವೆ ಆದ ವರ್ಷದಿಂದ ಯಾವ ವರ್ಷವೂ ಅದು ಪೂಜೆ ಮಾಡಿಲ್ಲ, ಹಾಗಾಗಿ ನಮಗೇನು ಅದು ಅಭ್ಯಾಸ ಇಲ್ಲ. ಸೊ ನಾನು ಅದು ಮಾಡಲ್ಲ. ಅಂದರೆ ಇವಾಗ ಅಭ್ಯಾಸ ಇದ್ದಿದ್ರೆ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ನಾನು ಮಾಡ್ತಿದ್ದೆ. ನಾನು ಯಾವ ವರ್ಷವೂ ಮದುವೆ ಆಗಿದ್ದ ವರ್ಷ ಕೂಡ ನಮ್ಮ ಮದುವೆ ಆಗಿದ್ದು ಮೇನಲ್ಲಿ. ಸೊ ಮದುವೆ ಆಗಿದ್ದು ಒಂದು 2-3 ತಿಂಗಳಿಗೆ ಹಬ್ಬ ಬಂದಿದೆ. ಬಟ್ ನಮ್ಗೆ ಅದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾನು ಮಾಡಿಲ್ಲ. ಹಾಗಾಗಿ ನಾನು ಈ ವರ್ಷ ಏನು ಅಂದರೆ ವರ್ಷ ಮಾಡಲ್ಲ, ಹಾಗಾಗಿ ಮಾಡಲ್ಲ. ಈಗ ನಮ್ಮಲ್ಲಿ ಆಚರಣೆ ಇದ್ದರೆ ಅಥವಾ
ಆಚರಣೆ ಮಾಡ್ಕೊಂಡು ಬರ್ತಾರೆ. ಯಾರಾದರೂ ಮುಂಚೆ ಎಲ್ಲ ಮಾಡ್ಕೊಂಡು ಬರ್ತಿದ್ರೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ನಮ್ಗೆ ಆ ಥರ ಯಾರು ನಮ್ಮ ಫ್ಯಾಮಿಲಿಲಿ ಯಾರೂ ಆ ಥರ ಮಾಡಲ್ಲ, ಪೂಜೆ ಮಾಡಲ್ಲ. ಹಾಗಾಗಿ ನಾನು ಮಾಡ್ತಿಲ್ಲ ಅಷ್ಟೇ. ಮಾಡಲೇಬಾರ್ದು ಅಂತಲ್ಲ, ಅದು ನನಗೇನೋ ಮಾಡಿ ಮುಂಚೆಯಿಂದ ಮಾಡಿಲ್ವಲ್ಲ, ಹಾಗಾಗಿ ನಾನು ಇವಾಗ್ಲೂ ಆ ಪೂಜೆ ಮಾಡ್ತಾಯಿಲ್ಲ ಅಷ್ಟೇ. ಮನೇಲಿ ಮಾಮೂಲಿ ಪೂಜೆ ಮಾಡ್ತೀವಿ, ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಅವರು ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ, ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತ ಅನ್ಕೊತೀವಿ ಅಷ್ಟೇ. ಅದು ಬಿಟ್ಟು ಪೂಜೆ ಎಲ್ಲ ಏನೋ ಮಾಡೋ ಅಭ್ಯಾಸ ಇಲ್ಲ, ಹಾಗಾಗಿ ಮಾಡಿಲ್ಲ. ಸೊ ನೀವೆಲ್ಲರದು ಪೂಜೆ ಆಗಿದೆ ಅಂದ್ಕೊಳ್ತೀನಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.